ಕಡಲ ತೆಂಕಾಯಿ ನೀಲೇಶ್ವರ ಪಂಚ ಸರಕದ ಅಡಿಗೆ ಪರಪಿ ಕಾಡ ಮುಕ್ಕಿಡೆ ನಾಡ ಕಮ್ಮೆನ ಸಾಲದ ನಂಟು ದೇವಿ ಸ್ವರೂಪಿಣಿ ಅಪ್ಪೆ ಶ್ರೀ ತರ ಊರಿ ಸಾಗಣೆ ಮೋಡರಿ ನಂತದ ತೆಂಕಾಯಿ ಬಲನಾಮವಲ್ಲ ಶ್ರೀರಾಮ ಮಾಡಿದ ಪರಮ ಪೂಜ್ಯ ಸ್ವಾಮೀಜಿಗಳು ಒಡೆಯೂರದ ದೇವನ ಸುರಿಪದ ಒಟ್ಟಿಗೆ ಈ ದೇಶಕ್ಕೆ ಆದ ಈ ದೇಶಕ್ಕೆ ಆದಿ ಕುಮಾರಿ ಸ್ನೇಹ ಶ್ರೀ ಶ್ರೀರಾಮ ಮಾಡಿದ ಅಪ್ಪೆ ದುರ್ಗಾ ಮಹಾಲಕ್ಷ್ಮಿ ಪ್ರಸಾದದ ಕೊಡಿಸಿದ್ದಾರೆ. ಶ್ರೀರಾಮ ಮಾಡಲಿಕ್ಕೆ 5 ವರ್ಷದ ಪರ್ವದ ಈ ಸಭೆಗೆ ಕೊಡು ಈ ಮಂತ್ರದ ಸಾವಳಿ ಸಂದಾಯ ಮಾಡಿದ್ದಾರೆ. ಪ್ರಮಾಣ ಬಲಮಾನ ಪೂಜ್ಯ ಸ್ವಾಮೀಜಿಗಳು ಅಕ್ಷರಿ ಸಾವಳಿ ಪಡಿಸಿದ ಮಹಾತ್ಮಾಂಗರಿಗೆ ನಗರ ಕೈ ಸೇರಿಕೆ ಪ್ರಮಾಣ ಸಂದಾಯ ಬಂದಲ್ಲ. ಶ್ರೀರಾಮ ಮಾಡಿದ ಒಳ್ಳೆ ಪ್ರಬಂಧದ ಶಕ್ತಿಗಳು ಅಂಚನೆ ಆಡಳಿತ ಮಂಡಳಿಗಳು ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದಕ್ಕೆ ದೊಡ್ಡ ಶಕ್ತಿಯಾಗಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಮಾತಾ ಸಾಧ್ವಿ ಮಾತಾನಂದಮಯ್ಯ ಅವರ ಆಶೀರ್ವಾದಗಳನ್ನು ಬೇಡ್ತಾ ವೇದಿಕೆಯಲ್ಲಿರುವಂಥ ನಮ್ಮ ಪಾರ್ಟಿಯ ಹಿರಿಯರು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವಂಥ ಮೋನಪ್ಪ ಭಂಡಾರಿ ಅವರೇ, ಉದ್ಯಮಿಗಳಾದಂಥ ಶ್ರೀ ಬಾಲಕೃಷ್ಣ ರೈ ಅವರೇ, ಮೂಡುಬಿದ್ರೆ ತಾಲೂಕಿನಲ್ಲಿ ಮತ್ತು ಮೂಡುಬಿದ್ರೆ ನಗರದಲ್ಲಿ ಒಂದು ಸಂದರ್ಭದಲ್ಲಿ ಜೈನಕಾಶಿ ಅಂತ ಹೆಸರಿದ್ದು ಇವತ್ತು ವಿದ್ಯಾಕಾಶಿಯಾಗಿ ಅದನ್ನು ಪರಿವರ್ತಿಸಿರುವಂಥ ಡಾಕ್ಟರ್ ಮೋಹನ ಆಳ್ವಾರ್ ಈ ಕ್ಷೇತ್ರದ ಟ್ರಸ್ಟಿಗಳಾಗಿ ಕೆಲಸವನ್ನು ಮಾಡ್ತಾ ಇರುವಂಥ ಆತ್ಮೀಯರಾಗಿರುವಂಥ ಭಾಸ್ಕರ್ ಶೆಟ್ಟರೆ, ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕಿ ಆತ್ಮೀಯರು ಆಗಿರುವಂಥ ಭಾಗೀರಥಿ ಮುರುಳ್ಳಿ ಅವರೇ, ಲೋಕೇಶ್ ಕುಲಾಲ್ ಅವರೇ, ರಘು ಮೂಲ್ಯ ಅವರೇ, ಶ್ರೀ ಪಿ ಭುಜಬಲಿ ಅವರೇ, ಅಶೋಕ್ ಶೆಟ್ಟಿ ಸರಪಾಡಿ ಅವರೇ, ಶೆಟ್ಟೆ ಮಂಜುನಾಥ್ ಭಂಡಾರಿ ಅವರೇ, ನಮ್ಮ ಪುತ್ತೂರು ಬಿಜೆಪಿ ಅಧ್ಯಕ್ಷರಾಗಿರುವಂಥ ಆತ್ಮೀಯರು ಆಗಿರುವಂಥ ದಯಾನಂದ್ ಶೆಟ್ಟಿ ಅವರೇ, ಅಶೋಕ್ ಶೆಟ್ಟಿ ಸರಪಾಡಿ ಅವರೇ, ಸುಂದರ್ ರೈ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಪ್ರಮುಖರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಶ್ರೀರಾಮದ ಎಲ್ಲ ಭಕ್ತಾಭಿಮಾನಿಗಳು. ನಾನು ಕಳೆದ ವರ್ಷ ಇಲ್ಲೇ ಒಂದು ಇದೇ ಉತ್ಸವದ ಮಂಗಳೂರು ನಗರದ ಅಧ್ಯಕ್ಷನಾಗಿ ಈ ಕ್ಷೇತ್ರದ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಸ್ವಾಮೀಜಿಯವರು ನಾನು ಕೊಟ್ಟಿದ್ದೆ. ಪ್ರಾಯಶಃ ಅದೊಂದು ಒಂದೊಳ್ಳೆ ಮುಹೂರ್ತದಲ್ಲಿ ಅದು ನನಗೆ ಸಿಕ್ಕಿದೆ ಅಂತ ನಾನಂತೂ ಭಾವಿಸ್ತಾ ಇದ್ದೇನೆ. ಆ ಕಾರ್ಯದ ನಂತರ ರಾಜಕೀಯವಾಗಿ ನನಗೆ ಬೇರೆ ಬೇರೆ ಅವಕಾಶಗಳು ಸಿಗಲಿಕ್ಕೆ ಪ್ರಾರಂಭ ಆಗಿದೆ. ಇದನ್ನು ನಾನು ಅತಿಶಯೋಕ್ತಿಯಾಗಿ ಹೇಳ್ತಾ ಇಲ್ಲ. ಪ್ರಾಯಶಃ ಅಷ್ಟರವರೆಗೆ
ಮೋನಪ್ಪಣ್ಣನಿಗೂ ನಮಗೊಂದು ಆ ರೀತಿ ಜವಾಬ್ದಾರಿಯನ್ನು ಕೊಡಬೇಕು, ಸಮಾಜದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥ ಪ್ರೇರಣೆ ಪ್ರಾಯಶಃ ತಾಯಿ ಭ್ರಮರಾಂಬಿಕೆ ಮೋಹನದಾಸ ಸ್ವಾಮೀಜಿಗಳ ಆಶೀರ್ವಾದದಿಂದ ಆಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ಕಾರ್ಯದ ನಂತರ ನಿರಂತರವಾಗಿ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕಳೆದ 1 ವರ್ಷದಿಂದ ನನಗೆ ಬೇರೆ ಬೇರೆ ಅವಕಾಶಗಳು ಸಿಕ್ತು. ಪಾರ್ಟಿಯಲ್ಲಿ ರಾಜ್ಯದ ಕಾರ್ಯದರ್ಶಿ ಆಗುವಂಥ ಅವಕಾಶ ಸಿಕ್ತು. ಹೀಗಾಗಿ ಸ್ವಾಮೀಜಿಗಳು ಮತ್ತು ಈ ಕ್ಷೇತ್ರ ವೈಯಕ್ತಿಕವಾಗಿ ನನಗೆ ತುಂಬ ಶಕ್ತಿಯನ್ನು ಕೊಟ್ಟಂಥ ಕ್ಷೇತ್ರ. ವಿಶೇಷವಾಗಿ ಅದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯಾದಂಥ ಒಂದು ಕ್ರಾಂತಿಯನ್ನು ಮಾಡೋದು, ಹಿಂದೂ ಸಮಾಜಕ್ಕೆ ಹಲವು ಸವಾಲುಗಳಿರುವಂಥ ಈ ಸಂದರ್ಭದಲ್ಲಿ ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡಬೇಕಾದರೆ ಅದಕ್ಕೊಂದು ವಿಶೇಷವಾದ ಪ್ರೇರಣೆ ಬೇಕು, ಭಗವಂತನ ಪ್ರೇರಣೆ ಬೇಕು, ಮತ್ತೊಂದು ದೊಡ್ಡ ಸಂಕಲ್ಪ ಇರಬೇಕು. ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತೂ ಹೇಳ್ತಾರೆ, ಒಳ್ಳೆಯ ಸಂಕಲ್ಪ ಇದ್ದರೆ ಸಂಕಲ್ಪದಿಂದ ಸಿದ್ಧಿ ಹಾಗೇ ಆಗ್ತದೆ ಅಂತ. ನಾನು ಈ ಸಂದರ್ಭದಲ್ಲಿ ಪರಮಪೂಜ್ಯ ಮೋಹನದಾಸ ಸ್ವಾಮೀಜಿಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಬೇಕು. ಒಂದು ಜನಪ್ರತಿನಿಧಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಸಮಾಜವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಗೊಳಿಸಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನಿಟ್ಟು ರಾಜಕೀಯ ಕ್ಷೇತ್ರಕ್ಕೆ ಬಂದಿರುವಂಥ ನನ್ನಂಥ ಒಬ್ಬ ವ್ಯಕ್ತಿ ಸ್ವಾಮೀಜಿಯವರು ಮಾಡಿರುವಂಥ ಈ ಕಾರ್ಯಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಬೇಕು. ಈ ಕೆಲಸ ಉಳಿದವರಿಗೆ ಪ್ರೇರಣೆ ಆಗಬೇಕು, ಉಳಿದ ಕಡೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ತುಂಬ ದುಃಖದ ಸಂಗತಿ ಏನಂದರೆ, ಒಂದು ಮಾಡಿದ ಸ್ವಲ್ಪ ಸಂಪರ್ಕದ ದೃಷ್ಟಿಯಿಂದ ಸ್ವಲ್ಪ ದೂರ ಇದೆ ಉಳಿದವರಿಗೆ. ಆದರೆ ಸ್ವಾಮೀಜಿಗಳು ಎಲ್ಲ ಕಡೆ ಹೋಗಿ ಇಡೀ ಜಿಲ್ಲೆಯಾದ್ಯಂತ ಮಾತ್ರವಲ್ಲ, ಕರಾವಳಿಯಾದ್ಯಂತ ಮಾತ್ರವಲ್ಲ, ಪ್ರಾಯಶಃ ಇಡೀ ಕರ್ನಾಟಕದಲ್ಲಿ ಸ್ವಾಮೀಜಿಯವರ ಕೊಡುಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಅದು ಅನನ್ಯವಾದ ಕೊಡುಗೆ. ಯಾರು ಹೇಳಿ ಅವರು ಬೇರೆ ಕಡೆಗೆ ಹೋಗೋದಂತಲ್ಲ. ಹಿಂದೂ ಸಮಾಜದ ಕೆಲಸ ಎಲ್ಲಿ ನಡೀತದ ಅದು ಕೂಡ ಶಕ್ತಿ ಇಲ್ಲದಂಥ ಕಡೆಗೆ ಹೋಗಿ ಶಕ್ತಿ ತುಂಬಿಸುವಂಥ ಕೆಲಸವನ್ನು ಸ್ವಾಮೀಜಿಯವರು ಯಾರೂ ಹೇಳದೆ ಭಗವಂತನ ಪ್ರೇರಣೆಯನ್ನು ಮಾಡ್ತಾ ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಇಲ್ಲಿ ಸೇರಿರುವಂಥವರು ಹೇಗೂ ಬಂದವರು, ಬಟ್ ಈ ಕ್ಷೇತ್ರಕ್ಕೆ ಶಕ್ತಿ ತುಂಬಿಸುವ ಕೆಲಸವನ್ನು ನಾವು ಕೂಡ ಮಾಡಬೇಕಾಗಿದೆ. ನಾನು ಈ ಸಂದರ್ಭದಲ್ಲಿ ಸ್ವಾಮೀಜಿಗೆ ಭರವಸೆ ಅಂತ ಹೇಳ್ತಾ ಇಲ್ಲ, ದೇವರ ಮುಂದೆ ಖಂಡಿತವಾಗಿಯೂ ನಿಮ್ಮ ಜೊತೆ ನಾವಿದ್ದೇವೆ ಮತ್ತು ಈ ಕ್ಷೇತ್ರಕ್ಕೆ ಶಕ್ತಿ ತುಂಬಿಸಿದರೆ ಅದು ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬಿಸುವಂಥ ಕೆಲಸ ಮತ್ತು ಈ ರೀತಿಯಾದಂಥ ಒಂದು ಕೆಲಸಕ್ಕೆ ನಾವು ಸದಾ ಅದರ ಜೊತೆಗೆ ಇರಬೇಕಾದಂಥ ಒಂದು ಅವಶ್ಯಕತೆ ಮತ್ತು ಇದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳಿಂದ ವೇದಿಕೆಯಲ್ಲಿ ಮಾತನಾಡುವಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ, ತುಳುನಾಡಿನ ದೇವದೇವರ ಆಶೀರ್ವಾದ ಅಂತ ನಾನು ತುಂಬ ಕಡೆಗಳಲ್ಲಿ ಹೇಳಿಕೊಂಡು, ಯಾಕಂದರೆ ನನಗೆ ಧಾರ್ಮಿಕವಾಗಿ ತುಂಬ ಗೊತ್ತಿದೆ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಕೂತ್ಕೊಂಡಿರುವವರ 10% ಕೆಲಸವು ನಾನು ಮಾಡಿರಲಿಕ್ಕಿಲ್ಲ. ಆದರೆ ಮಾಡಬೇಕನ್ನುವಂಥ ಆಸಕ್ತಿ ಇದೆ, ಮಾಡಬೇಕು ಅನ್ನೋಂಥ ಉತ್ಸುಕತೆ ಇದೆ. ಆ ಕಾರಣಕ್ಕೆ ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ನಾನು ಬರ್ತೇನೆ. ಈ ಕಾರ್ಯಕ್ರಮದಿಂದ ಪ್ರೇರಣೆಯನ್ನು ಪಡೆದುಕೊಂಡು ಮುಂದಿನ ದಿವಸಗಳಲ್ಲಿ ನನ್ನ ಕೆಲಸಕ್ಕೆ ಇನ್ನಷ್ಟು ಶಕ್ತಿ ಕೊಡುವಂಥ ಕೆಲಸ, ಇನ್ನಷ್ಟು ಉತ್ಸಾಹವನ್ನು ತುಂಬುವಂಥ ಪ್ರಯತ್ನವನ್ನು ಈ ರೀತಿಯ ವೇದಿಕೆಯಿಂದ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಆ ಕಾರಣಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೊಂದು ಅದ್ವಿತೀಯ ಕಾರ್ಯ. ಈ ರೀತಿಯಾದಂಥ ಒಂದು ಜಾಗದಲ್ಲಿ ಕಳೆದ 25 ವರ್ಷ ಹಿಂದೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಒಮ್ಮೆ ನಾವು ಊಹಿಸಬೇಕು. ಈ ಭಾಗದಲ್ಲಿ 25 ವರ್ಷ ನಿರಂತರವಾಗಿ ಈ ರೀತಿಯಾದಂಥ ಕೆಲಸವನ್ನು, ಒಂದು ರೀತಿಯಲ್ಲಿ ಗ್ರಾಮ ವಿಕಾಸದ ಕೆಲಸವನ್ನು, ಒಂದು ರೀತಿಯಲ್ಲಿ ಹಿಂದೂ ಸಮಾಜದ ಧರ್ಮ ಜಾಗೃತಿಯ ಕೆಲಸವನ್ನು, ಒಂದು ರೀತಿಯಲ್ಲಿ ಹಿಂದುತ್ವವನ್ನು ಪ್ರತಿಷ್ಠಾಪಿಸುವ ಕೆಲಸವನ್ನು ಸ್ವಾಮೀಜಿ ಮಾಡಿದ್ದಾರೆ. ನಾನು ಖಂಡಿತ ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ, ಭಾರತದ ಅಮೃತ ಕಾಲದ ಕಡೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಶ್ರೀರಾಮನ ಮುಂದಿನ 25 ವರ್ಷಗಳ ಕಾಲ ಅದೊಂದು ಅದ್ವಿತೀಯ ಕಾರ್ಯವಾಗಿ ನಡೆಯಲಿಕ್ಕಿದೆ. ತಾಯಿ ಭ್ರಮರಾಂಬಿಕೆ ಆಶೀರ್ವಾದ, ಇಡೀ ಹಿಂದೂ ಸಮಾಜದ ಸಹಕಾರದೊಂದಿಗೆ ಈ ಕಾರ್ಯ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಇದೇ ರೀತಿ ನಡೀಲಿ, ಒಳ್ಳೆಯ ರೀತಿ ನಡೀಲಿ. ನಮ್ಮೆಲ್ಲರ ಸಹಕಾರ ಸ್ವಾಮೀಜಿ ಜೊತೆ ಇರಲಿ. ಸ್ವಾಮೀಜಿಯ ಜೊತೆಗೆ ನಾವು ಕೂಡ ಹಿಂದೂ ಸಮಾಜದ ಕೆಲಸದಲ್ಲಿ ತೊಡಗಿಸಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಇಲ್ಲಿ ಆಹ್ವಾನಿಸಿದಂಥ ಸ್ವಾಮೀಜಿಗಳಿಗೆ ಮತ್ತು ನನ್ನ ಆತ್ಮೀಯರು ಆಗಿರುವಂಥ ಮೋಹನ ಭಂಡಾರಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಖಂಡಿತವಾಗಿಯೂ ಈ ಕ್ಷೇತ್ರದ ಜೊತೆಗೆ ನಾನಿದ್ದೇನೆ. ಹಿಂದೂ ಸಮಾಜದ ಯಾವುದೇ ಒಳ್ಳೆಯ ಕೆಲಸ ಇದ್ದರೂ ಅದ್ರ ಜೊತೆಗೆ ನಾನಿದ್ದೇನೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ. ಯಾಕೆಂದರೆ
ನಾನು ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ನಾನು ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ತೊಟ್ಟಿದ್ದೇನೆ, ಆ ಸಂಕಲ್ಪಕ್ಕೆ ಶಕ್ತಿ ತುಂಬಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀರಾಮ ಮಾಡಿದ ಪರಮ ಭಕ್ತಿಯಾದ ಮಾತೃ ಸಮಿತಿಯ ಕಜ್ಜಲು ತನ್ನ ಭಕ್ತಿಯನ್ನು ನೆಲೆಟ್ಟು ಇಡೀ ದಿನ ಮಾತ್ರ ಸಮಿತಿಗಳನ್ನು ಒಟ್ಟಿಗೆ ಇತ್ತೊಂದು ಆ ಮೂಲಕ ಅಪ್ಪೆ ದುರ್ಗಮ್ಮ ಲಕ್ಷ್ಮಣನೇ ಈ ಸುತ್ತಲೂ ಹೋಗಿ ಎಷ್ಟೊಂದಲ್ಲ ಕರ್ನಾಟಕ ಸರ್ಕಾರದ ಕಡೆಯ ಮಂತ್ರಿಗಳು ಆಯ್ನ ಜನ ಶ್ರೀ ನಾಗರಾಜ್ ಶೆಟ್ಟಿ ಬೇರೆ ಈ ಕೊಟ್ಟು 2 ಲಕ್ಷ ಅವರಿಗೆ ತುಂಬ ವರ್ಷ, ಒಂದು 15 ವರ್ಷದಿಂದ ನಾವು ಪರಿಚಿತರು. ನಾವು ಯಾವುದೇ ನಮ್ಮ ಕ್ಷೇತ್ರದಲ್ಲಿ ಒಂದು ಭಜನಾ ಮಂದಿರ ದೇವಸ್ಥಾನ ಇದ್ದರೆ ಅದರ ಜೀರ್ಣೋದ್ಧಾರ ಆಗುವಾಗ ನಾವು ಯಾರಲ್ಲಿ ಮಾಹಿತಿ ಕೇಳುವುದು ಅಂತೇಳಿ ಯೋಚನೆ ಮಾಡುವಾಗ ನಾವು ಹೇಳಿಕೊಂಡು ರಾಮ ಲಕ್ಷ್ಮಣರಂತೆ ಇದ್ದಂಥ ಮಾಣಿಲದ ಮೋಹನ್ ದಾಸ್ ಸ್ವಾಮೀಜಿ ಮತ್ತು ಒಡಿಯೂರಿನ ಗುರುದೇವಂತ ಸ್ವಾಮೀಜಿಯವರು, ಅವರಿಬ್ಬರು ಅನ್ನು ನಾವು ಕರೀತೇವೆ. ಅಂದರೆ ಅವರ ಮಾರ್ಗದರ್ಶನ, ಅವರೊಂದು ಧೈರ್ಯ ಕೊಡ್ತಾರೆ. ನಮ್ಮಲ್ಲಿ ಏನು ಹಣಕಾಸಿನ ಅವಕಾಶ ಇರೋದಿಲ್ಲ, ನಮ್ಮ ಕ್ಷೇತ್ರ ಬಡ ಕ್ಷೇತ್ರ ಆಗಿರ್ತದೆ, ನಮ್ಮದೊಂದು ಹಳ್ಳಿಯ ಕ್ಷೇತ್ರ ಆಗಿರ್ತದೆ, ಅಲ್ಲಿ ಶ್ರೀಮಂತರಿಲ್ಲ, ನಿಮಗೆ ಬಾಂಬೆಗೆ ಹೋದವರು ಯಾರಿಲ್ಲ, ಫಾರಿನ್ಗೆ ಹೋದವರು ಯಾರಿಲ್ಲ, ಕಡಿಮೆ ಜನ ಇರುವಂಥ ರೈತರು ಇರುವಂಥದ್ದು, ಅದು ಕೂಡ ಮಧ್ಯಮ ವರ್ಗದ ಜನ ಇರುವಂಥ ಕ್ಷೇತ್ರ. ಅಲ್ಲಿ ನಾವು ಏನು 1,000 ಅಕೌಂಟ್ ಇರುವ ಒಂದು ಕೇರ್ಪಡ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ 1 ಕೋಟಿವರೆಗಿನ ಒಂದು ಜೀರ್ಣೋದ್ಧಾರವನ್ನು ಮಾಡಿದ್ದೇವೆ ಅಂತಂದರೆ ಅದಕ್ಕೆ ನಮಗೆಲ್ಲ ಸ್ಫೂರ್ತಿ ಇವತ್ತು ನಾವು ಇಲ್ಲಿ ಕಾಣ್ತಿರುವ ಮೋಹನ್ ದಾಸ್ ಸ್ವಾಮೀಜಿ ಮತ್ತು ಗುರುದೇವಂತ ಸ್ವಾಮೀಜಿ ಒಡಿಯೂರಿನವರು, ಅವರಿಬ್ಬರು ಬಂದು ನಮಗೆ ಮಾರ್ಗದರ್ಶನ ನಿಧಾನ ಪೊಡ್ತಿ ಆಗ್ತದೆ. ಒಳ್ಳೆ ನಿಮಗೆ ದುಡ್ಡು ಬರ್ಪುಲೇಕ ಮಲ್ಪುಲೆ ಅಂತೇಳಿ ಅವರು ಬಂದು ಒಂದು ಭಜನೆ ಮಾಡಿ ಹೋಗ್ತಾರೆ. ಅಲ್ಲಿ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತೆ. ಹಾಗೆ ಅಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರೊಂದು ತಂಡ, ಇವರೊಂದು ತಂಡ, ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ಇದ್ದರೂ ಕೂಡ ಇವರು ಬಂದು ಮೀಟಿಂಗ್ ಮಾಡಿ 1-2 ಭಜನೆ ಹೇಳಿದ ನಂತರ ಅಲ್ಲಿ ವಿಭಜನೆ ಆದ್ದು ಒಟ್ಟಿಗೆ ಕೂಡಿ ಒಟ್ಟಿಗೆ ಸೇರಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಕೂಡ ನಾವು ನೋಡಿದ್ದೇವೆ. ಆ ಜನ ಸೇರೋದನ್ನು ಕೂಡ ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ನಮಗೆ ಸಹಕಾರ ಮಾಡಿದ್ದೇವೆ. ಯಾವುದೇ ಕಾರ್ಯಕ್ರಮಕ್ಕೂ ನಮಗೇನು ಬೇಸಿಗೆ ಯಾವುದೇ ಭಯ ಅಥವಾ ಅವರು ಆ ಸ್ವಾಮೀಜಿಯಲ್ಲಿಗೆ ಹೇಗೆ ಹೋಗೋದು ಏನು ಅಂತ ಒಂದು ಹೆದರಿಕಿಲ್ಲ, ಅಂದರೆ ಭಯ ಇಲ್ಲದೆ ನಿರ್ಭೀತಿಯಾಗಿ ಯಾವ ಸಮಯದಲ್ಲಿ ಕೂಡ ಫೋನಲ್ಲಿ ಕೂಡ ಮಾತನಾಡುವಂಥ ಒಬ್ಬರ ವ್ಯಕ್ತಿ ಇದ್ದರೆ ಅದು ಮಾಣಿಲದ ಸ್ವಾಮೀಜಿ. ನಾನು ಅವರು ನಿಮ್ಮ ಎದುರಿಗೆ ಹೋಗೋದಲ್ಲ, ಇದು ನಾವು ಕಂಡುಕೊಂಡಂಥ, ನಾವು ಅರಿತುಕೊಂಡಂಥ ನಮ್ಮ ವಿಚಾರ. ಅಂದರೆ ಅವರು ಏನೇ ಮಣ್ಣಿಗೆ ಬಂದೇ ಮಾರ್ಗದರ್ಶನ ಮಾಡಬೇಕಂತಿಲ್ಲ, ಫೋನಲ್ಲಿ ಕೂಡ ಕೇಳಿದ್ರು ಹೀಗೆ ಮಾಡಿ ನನಗೆ ಪುರ್ಸೊತ್ತಿದ್ದರೆ ಬರ್ತೇನೆ ಅಥವಾ ನಮ್ಮ ಜನ ಯಾರನ್ನು ಕಲಿಸಿಕೊಡ್ತೇನೆ ಅಂತ. ಇವರು ಬಾರದಿದ್ದಲ್ಲಿಗೆ ನಮ್ಮ ಒಡಿಯೂರು ಸ್ವಾಮೀಜಿಯನ್ನು ಕಲಿತಾರೆ, ಅವರು ಬಾರದಿದ್ದರೆ ಕಡೆಗೆ ಮಾತಾಜಿಯನ್ನು ಕಲಿಸಿಕೊಡ್ತಾರೆ. ಅವರಿಬ್ಬರು ಪರಸ್ಪರ ಮಾತಾಡಿಕೊಂಡು ನನಗೆ ಹೋಗ್ಲಿಕ್ಕಾಗ ನಿನಗೆ ಹೋಗ್ಲಿಕ್ಕಾಗದಿದ್ದರೆ ಕಡೆಗೆ ಮಾತಾಜಿಯನ್ನು ಕಲಿಸಿಕೊಟ್ಟು ನಮ್ಮನ್ನು ಸಮಾಧಾನ ಮಾಡ್ತಿದ್ರು. ಅಂದರೆ ಬೇಸರದಲ್ಲಿ ಯಾರಿರಬಾರ್ದು, ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋ ಉದ್ದೇಶದಿಂದ ಆ ರೀತಿಯ ಒಂದು ಸೇವೆಯನ್ನು ಮಾಡಿ. ಅದಕ್ಕೋಸ್ಕರ ನಾನಿವತ್ತು ಬೇರೆ ಯಾವುದೇ ಕಾರ್ಯಕ್ರಮ ಇಟ್ಟುಕೊಳ್ಳದೆ ಇವತ್ತಿನ ದಿನವನ್ನು ಇಲ್ಲಿಗೆ ಸೀಮಿತ ಮನನದಲ್ಲಿ ಹೋಗಲೇಬೇಕಂತ ಬೇಗನೆ ಹೊರಟು ಬೇಗ ಬಂದು ಬೇಗ ಸ್ವಲ್ಪ ಹೋಗ್ಲಿಕ್ಕಿದೆ. ಆದರೂ ಆ ನಿಟ್ಟಿನಲ್ಲಿ ನಾನು ಭಕ್ತಿಪೂರ್ವಕವಾಗಿ ಬಂದಿದ್ದೇನೆ. ಸನ್ಮಾನ ಮಾಡಿ, ನಾನಷ್ಟು ದೊಡ್ಡ ಜನ ಅಲ್ಲ, ಜನ ನನಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ಇವರ ಆಶೀರ್ವಾದ ಕೂಡ ಇದೆ. ಆ ನಿಟ್ಟಿನಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಮತ್ತು ಧೈರ್ಯ ಸಿಗಲಿ ಅಂತ ಇವರ ಆಶೀರ್ವಾದನ ಪಡ್ಕೊಳ್ಳುವಂತ ನಾನು ಇಲ್ಲಿ ಬಂದಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೆ ವಂದಿಸಿದ್ದೇನೆ. ಅದರಲ್ಲಿ ನಮ್ಮ ಹಿರಿಯಣ್ಣ, ನಮ್ಮ ಮಾಸ್ಟ್ರು ಯಾರಂತ ಹೇಳಿದರೆ ಮೋಣಂ ಭಂಡಾರಿಯವರು. ಮೋಣಂ ಭಂಡಾರಿಯವರು ಮೊನ್ನೆ ಹೇಳಿದ್ದಾರೆ ಯಲಂಗಿರಿ ಬರೋಡೆ ಅಂತೇಳಿ. ಅವರು ನಮಗೊಂದು ಮಾಸ್ಟ್ರು, ನಾವು ರಾಜಕೀಯದಲ್ಲಿ ಇದ್ದವರು. ಅವರು BJP ಜಿಲ್ಲಾಧ್ಯಕ್ಷ ಆಗಿರೋರು, ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಹಾಗೆ ಇಲ್ಲಿ ಭಯ ಹುಟ್ಟಿಸಿದ್ದು ಈಗಲೂ ಕೂಡ ಸ್ವಲ್ಪ ಭಯ ಇದೆ. ಅಂದರೆ ಅವರ ಮಾಸ್ಟ್ರು ಯಾವಾಗಲೂ ಅವ್ರು ರಿಟೈರ್ಡ್ ಆದರೂ ಮಾಸ್ಟ್ರ್ ಆಗಿತ್ತು. ಹಾಗೆ ನಮಗೆ ಅವರು ಮಾಸ್ಟ್ರ್ ಆಗಿ, ಅದಕ್ಕೆ ಇವತ್ತು ಜನವರಿ 22 ತಾರೀಕಿಗೆ ಭಾರಿ ಪವಿತ್ರ ದಿನ. ಇಡೀ ಜಗತ್ತಿಗೆ ಶ್ರೀರಾಮ ದೇವರ ದೇವಸ್ಥಾನದ ಉದ್ಘಾಟನೆ ಆಗಿನ ದಿನ. ಆನೆ ಎಂಗಲ ಇಂಗ್ಲೆಂಡ್ನ ಕಡಿಲ್ ದಪ್ಪ ಕುಂದಿದ್ದರು. ಆನೆಯನ್ನು 22ನೇ ವರ್ಷದ
ಯಕ್ಷಗಾನ ಸೇವೆ. ಆಶ್ಚರ್ಯಕರವಾದ ಮಾನ್ಯ ಸ್ವಾಮಿಗಳು ಸಾಧಾರಣ 5 ಗಂಟೆದ ಹೊರತು എന്നോട് പാതാർപ്പണി വലത്തെ ಯಾರಿಗೆ ಲೆಪ್ಪೋಲೆ ಕೊಟ್ಟು ಪಾದಾರ್ಪಣೆ ಮಲ್ತದು ಅಕ್ಷತೆ ಮಾತ್ರೆಲ್ಲ ಕೊಡ್ದು ಆಶೀರ್ವಚನ ಕೊಡ್ದು ಮಾತೆಲ್ಲ ಹರಸಿರು. ಅವನಿ ಭಾರಿ ಸಂತೋಷದ ಸಂಗತಿ. ಬಂಧುಲೆ ಮಾಡಿನ ಮನ್ನಡು ನೆಲೆಯಾಯಿನ ಅಪ್ಪೆ ದುರ್ಗಾಲಕ್ಷ್ಮಿ ನಂಬಿನಂತೆ ಪಾಲದ ಇಂಬು ಕೊರ್ಪಿ ಶಕ್ತಿ ಆದ ನಾಲ್ವರು ಮೆರವೊಂದಿಲ್ಲ ಯಾನೇ ಕ್ಷೇತ್ರಕ್ಕೂ ಸುರು ಬರ್ತೀನಿ. ಪೂಜ್ಯ ಸ್ವಾಮೀಜಿನ ಬಗ್ಗೆ ಯಾನು ಮಸ್ತಕೆಂದೆ ಬಡವ ಬಾಜಗಳಿಪಿ ಬಡವರಿನ ಅಂಜನೆ ಸೀಟ್ ಸಿರುಗಡ ನರಳುಪ್ಪನ ಜನಮಂದಿನ ಕಣನೀರು ಒರೆಸುನ ಪುಣ್ಯ ಕಾರ್ಯವೂ ಈ ಮಾನಿನ ಕ್ಷೇತ್ರ ಕುದರಬಹುದು. ಅಂಚನೆ ಪೊಣ್ಣು ಮಂಜವಲಿನ ಸಹೋದ್ಯೋಗಗಳು ತರಬೇತಿ ಕೊಟ್ಟು ಸಮಾಜವು ಅಕಲು ಆತ್ಮವಿಶ್ವಾಸಗಳು ಬದುಕಲೆಕ್ಕ ಮತ್ತೊಂದು ಮಾಮಲ್ಲ ಬೇಲೆ ಮೂಲ ಅವನೊಂದು ಪಂಡದ ಯಾನ ಕೇಂದ್ರ ಅಂಚೈತಿ ಸನ್ನಿಧಾನವು ಏನನ್ನು ಲೆಪ್ಪೋಲ ಕೊರಡು ಕೊರನ ಪೂಜ್ಯ ಸ್ವಾಮೀಜಿಗೆ ಎನ್ನ ಉಡಲದಿಂದಿ ಸೋಮಲೆಗೆ ಸಂದಾಯ ಮಾಡ್ಕೊಂಡು ನಮ್ಮ ದೇಶರು ಧಾರ್ಮಿಕ ಕ್ಷೇತ್ರಗಳು ಮಸ್ತುಂಟು. ಆಂಡ ಧರ್ಮ ಕಾರ್ಯದ ಒಟ್ಟಿಗೆ ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯ ಚಟುವಟಿಕೆಗಳಿಗೆ ಇಂಬು ಕೊಡುವ ಕಾರ್ಯಗಳು ಕೆಲವು ಕಡೆಟ್ಟು ನಮ್ಮ ತೂಪ ಅಂಚಿತಿ ಕ್ಷೇತ್ರ ನಡೆ ಈ ಮಾಡಿನ ಕ್ಷೇತ್ರ ನಿತ್ಯ ಪಂಚಗಳು ಪಂಚಿನ ಸಂತೋಷದ ವಿಚಾರ. ಧಾರ್ಮಿಕ ರಂಗಗಳು ನಡಪಿ ಮಾಮಲ್ಲ ಕರ್ಜರು ಮಂಡಲ ಪೂಜೆ ಅತಿ ಶ್ರೇಷ್ಠವಾಯಿನವು. ಅಂಚಿತಿ ದೇವ ಕಾರ್ಯ ನಮ್ಮ ಸ್ವಾಮೀಜಿಯ ಮುಖಾಲಿಗಳು ನಡತೊಂದೊಂದು ಭಾರಿ ಪೆರಿಮದ ವಿಚಾರ. ಮಣ್ಣು ತುಂಬಲೆಕ್ಕ ಮೌನಾಡಲ್ಲಿ ಕಾರ್ತೀವನ್ನ ಕ್ಷೇತ್ರ ಇಚ್ಚಿ ಆ ಮಲ್ಪಂದನ ಏಟೆಂಟ ಬೇರೆ ಕೂಡ ಬಾಕಿ ಇಚ್ಚಿ ಅಂಚಿನ ಮಹಾನ್ ವ್ಯಕ್ತಿಗಳಲ್ಲಿ ಪರಿಚಯ ಮಲ್ಪಂತ ಅವರಿಗೆ ಎಲ್ಲಿ ಪ್ರಯತ್ನ ಇದ್ದಾಗಿದೆ. ನಾವು ಮೌನಾಡಲ್ಲಿ 3 ಬಿತ್ತರದ ಕೈಗಳಲ್ಲಿ ನಿಜಾರ ಪಡುವ ಜಾಗಡೆ ಮಲ್ಲ ಕೃಷಿಗೆ ಆನಂದಾವಲಿನ ಮಗೆಯದೆ 1952 ಮೇ 31ನೇ ತಾರೀಕಿಗೆ ಇಸುವಿಗೆ ಈ ಲೋಕದ ಕೊಟ್ಟುಂತಿದೆ. ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲದೆ ಆ ಪರಿಸರದಲ್ಲಿ ಕಲ್ತದೆ. ಉನ್ನತ ಶಿಕ್ಷಣವು ಉಡುಪಿನ SDM ಕಾಲೇಜಿಗೆ ಕಲ್ತದೆ. ಅದು ವೈದ್ಯಕೀಯ 1995 ಬಂಡಾರ್ಗಳ ನಾಗರಾಜ್ ಶೆಟ್ಟಿಗಳ ಬೊಕ್ಕ ಭುಜವಲಿಗಳ ಕೈ ಮುಗಿಕೊಂಡು ವೇದಿಕೆ ನಿಮಿತ್ತಿನ ಪೂರ ಅತಿಥಿಗಳ ಕೈ ಮುಗಿದು ಸೇರಿನ ಸಹೃದಯ ಬಂದರು. ಎಂಕಲ ಪರಮ ಪೂಜ್ಯ ಸ್ವಾಮೀಜಿಗಳ ಭಾಳ ದೀರ್ಘವಾದ ಎಂಕನ ಸಂಬಂಧ ಪ್ರೀತಿಯ ಸಂಬಂಧ ಅವು ಎನ್ನ ಮಾತ್ರ ಎನ್ನ ಅಮ್ಮೆನ್ನ ಎನ್ನ ಅಮ್ಮಗ ಮಾತ್ರ ಭಾರಿ ಕೈತದ ಪರಮ ಪೂಜ್ಯ ಸ್ವಾಮಿ ಆಗ ಪೂರ್ವಾಶ್ರಮಗಳು ಪುನಗನಿ ಎಂಗಳ ನಿಕಟವಾಯಿನಾರಿಗೆ ಎಂಗಳ ಕುಟುಂಬದ ಸಂಬಂಧ ಅವು ಇನ್ನು ಮಾತ್ರ ನನ್ನ ಕನ್ನೆಗಳು ಅವು ಉಳ್ಳು ಅవి ಬೊಕ್ಕ ಆಗ ಈ ಸ್ಥಾನಮಾನ ಬರ್ತೇನೆ ಬೊಕ್ಕಲ ಅವೇ ಪ್ರೀತಿ ವಿಶ್ವಾಸನು ಅವೇ ಸಂಬಂಧನು ಎಂಗಳ ಒಲ್ಕೊಂಡು ಕೊಡ್ತೇನೆ. ಎಂಗಳ ವಿಶೇಷವಾದ ಒಂದು ಗೌರವ ಆಗ ಉವಿ ಒಂದು ಮಡಿವಂತಿಗೆ ದಾಂತೆ ಇನ್ನು ನಮ್ಮದಕ್ಕಂತ ನಮ್ಮ ಮಾತಾ ಶ್ರೀಸಾಮಾನ್ಯರೊಟ್ಟಿಗೆ ಒಂದು ಇದ್ದರೆ ನಮ್ಮ ಎಡ್ಡೆ ಪ್ರತಿಗೆ ಪ್ರತಿ ಒಂದೆಕ್ಕಲ ಆಗ ಪುಣ್ಯನಿಯನ್ನು ಇಟ್ಕೊಂಡು ಬೈದೆ. ಇನ್ನು ಎಂಗ್ಲ ಕಾಮಂದಿರಿಗೆ ಭಾರಿ ನಿಕಟವಾದ ಒಂದು ಸಂಬಂಧ ಇರ್ತಾರೆ. ಒವೇ ಧರ್ಮಸ್ಥಳದ ಕೆಲಸಾನಗ ಸ್ವಾಮೀಜಿಯರ ಒಂದು ಇದು ಮೊತ್ತ ಅಂಚಿನ ಎಂಗಳ ಸಂಸ್ಥೆಗಳ ಆಹ್ವಾನಿಂಚಿನ ಒವೇ ಒಂದು ಸಮಾರಂಭಗಳ ಒಂದು ಬಚ್ಚದ ಭಾಗವಹಿಸುವ ಮಾತ್ರ ಅಷ್ಟೇ ಅವು ಇದ್ದಿನ ಜವಾಬ್ದಾರಿ ಇದೊಂದು ಆಗ ಪೋಕರಿಂದು
ಕಡೆಗಳ ಕಂತಿನ ಒಂದು ಕ್ಷೇತ್ರದಲ್ಲ ಬ್ರಹ್ಮಕಲಶಾನಾಗ ಹಿಂಗೋರು ಕಟ್ಟಲೆ ಅವ್ರು ಉದ್ದುದು ಅರ್ಣ ಸೇವೆ ಮಲ್ಪಣೆ ಮಾತ್ರ ತಗೊಂಡು ಬೈದೆ ಇನಿ ಮೂಲ ಈ ಒಂದು ಪರಿಸರವುಳ್ಳ ಈ ಗ್ರಾಮೀಣ ಪರಿಸರವುಳ್ಳ ಕುಲ್ಲುದು ಇನಿ ಒಂದು ಧರ್ಮ ಜಾಗೃತಿ ಮಲ್ಪಣೆ ನಮ್ಮ ಮಾತ್ರ ತಗೊಂಡು ಬೈದೆ ಆ ಮಲ್ಪುಣ ಎಡ್ಡೆ ಕೆಲಸ ಬೋಡದೆ ఒక ಪ್ರೀತಿ ಸಂಬಂಧ ಬೋಡದೆ ನಾವು ಮಾತ್ರ ಇಲ್ಲಿ ಅದರೊಟ್ಟಿಗೆ ಪುನಃ ನಿಮಗೆ ಭಾಳ ಸಂತೋಷ ನಮ್ಮ ಎಡ್ಡೆ ದೇಶಗಳು ನಾವು ಮಾತ್ರ ಜನ್ಮ ಕಾರಣ ಈ ದೇಶವೊಂದು ಏಳು ವರ್ಷದ ಇತಿಹಾಸ ಉಂಟು ಈಗ ಒಂದು ಅಮೇರಿಕದ ಮುಂದುವರೆದ ರಾಷ್ಟ್ರ ಒಪ್ಪುನ ಇತಿಹಾಸ 500 ವರ್ಷದ ಇತಿಹಾಸ ಆದರೆ ನಮ್ಮ ದೇಶದ ಇತಿಹಾಸನೂ ಐದು ರೆಕಾರ್ಡ್ ಮನೆಯಲ್ಲೇ ಸಾಧ್ಯ ಐಟ್ಲ ಒಂದು ನಾಗರಿಕತೆ ಬರ್ತದೆ ಒಂದು 5000 ವರ್ಷದ ಇತಿಹಾಸಗಳು ನಮ್ಮ ದೇಶವನ್ನು ಏತು ಒಂದು ಸುದೃಢವಾದ ಕಟ್ಟಿಯಲ್ಲಿ ಬಹಳ ಮುಖ್ಯವಾದ ನಮ್ಮ ಮಾತುಗಳು ಧರ್ಮಿಷ್ಠತೆ ನಮ್ಮ ಧರ್ಮವನ್ನು ತುಂಬ ನೀವು ಹೋಗ್ತಾರೆ ಇಂಚಿನ ಈ ಧರ್ಮ ಜಾಗೃತಿನ ಮಲ್ಪಿನಂಚಿನ ಅವು ಏತು ನಮ್ಮ ಧರ್ಮ ಹಿಂದೂ ಧರ್ಮ ಬಂದಿನ ಅವು ಏತು ಪವಿತ್ರವಾದ ಧರ್ಮ ಈ ಧರ್ಮ ಜಾಗೃತಿನ ನಮ್ಮ ಸ್ವಾಮಿಗಳಕ್ಕನೇ ಅವು ಏತು ಸಾವಿರ ಲಕ್ಷ ಸ್ವಾಮಿಗಳು ಇನ್ನು ಕಾಲಕಾಲವು ಬದಲು ಅಟ್ಲನೇ ಶೈಲಿ ಈ ಧರ್ಮ ಜಾಗೃತಿ ಬದಲು ಈ ಒಂದು ಧರ್ಮ ಭಾಳ ಪ್ರಾಮುಖ್ಯವಾದ ನಮ್ಮ ದೇಶದಲ್ಲಿ ನಾನಲ್ಲ ಈ ಜಗತ್ತಿಗೆ ಅವು ಪಸರಿಸಬಹುದು ಆಗ ನನಗೊಂದು ಹೆಮ್ಮೆದಾದ ಬಂದಾಗ ಈ ಧರ್ಮ ಇಡೀ ಜಗತ್ತಿಗೆ ಹೋದ ನಾನಲ್ಲ ಅವೇ ಒಂದು ಬಲತ್ಕಾರ ಬೋಧನೆ ಆಗ್ತದೆ ಐದುಪ್ಪುಣ ಶಕ್ತಿಗಳು ಬೊಕ್ಕ ಐದುಪ್ಪುಣಂಚಿನ ಒಂದು ಸಂಬಂಧ ಪ್ರೀತಿಗಳು ಐದುಪ್ಪುಣಂಚಿನ ಸಂಪತ್ತು ದಾತ್ರ ಅವು ಈ ಜಗತ್ತಿಗೆ ಹೋದ ಇನ್ನು ಏಟೋ ಧರ್ಮ ಏಟೋ ಪಂತೋಲು ಈ ಜಗತ್ತುಗಳು ಇತ್ತು ನಾನಲ್ಲ ಅವು ಪೂರ ಆಕ್ರಮಣ ಮಾಡ್ತದೆ ಭಾರಿ ಬಂದ ದಬ್ಬಾಳಿಕೆ ಮಾಡ್ತದೆ ಈ ಧರ್ಮ ಬೋಧು ಆಗ ಈ ನಮ್ಮ ಹಿಂದೂ ದೇಶ ಈ ದೇಶ ನೇಪಾಳ ಉಡುಗಿ ದೇಶವು ಈ ಆಕ್ರಮಣ ಮಾಡ್ತಿನ ದೇಶನೇ ಅದು ನಮ್ಮ ಏಪಲ ಆಕ್ರಮಶೀಲನ ಕೂಡ ಅಷ್ಟೇ ಈ ನಮ್ಮ ಭಾರಿ ಸಹಿಷ್ಣುತೆ ಇತ್ತು ನಮ್ಮ ಧರ್ಮ ಬಂತಿನೇ ಭಾರಿ ನಮ್ಮ ಸಹಿಷ್ಣುತೆ ಐದೊಟ್ಟಿಗೆ ನಮ್ಮ ಭಾಳ ವಿಶಾಲವಾದ ಮನೋಧರ್ಮ ಉಂಟು ನಮ್ಮ ಧರ್ಮವನ್ನು ಅಪಾರವಾದ ನಮ್ಮ ನೋಡುವ ಅಂಚೆನೇ ಐದು ಸಮಾನವಾದ ನಾವು ಒಳ್ಳೆ ಜಗತ್ತಿನ ಧರ್ಮಪ್ಪಾಡು ಐದು ಬಕ್ಕಲ ಐದು ಒಟ್ಟಿಗೆಲ್ಲ ನಮ್ಮ ಒಲವನ್ನು ತೋರಿಸವ ಅಂಚಿನ ಭಾರಿ ಮಲ್ಲ ಸಹಿಷ್ಣುತೆ ಇದ್ದು ಭಾರಿ ವಿಶಾಲವಾದ ನಮ್ಮ ಮನೋಧರ್ಮ ಇದ್ದು ಬೋಡಿತಾತ್ ನನಗೆ ಸ್ವಾತಂತ್ರ್ಯ ಉಂಟು ನಮ್ಮ ಧರ್ಮದ ಆಚರಣೆ ಮಂದರೆ ನನಗೆ ಬೋಡಿತಾತ್ ಅವು ಶಾಸ್ತ್ರೀಯ ಚೌಕಟ್ಟುಡುಪ್ಪು ಅದನ್ನು ಜನಪದೀಯವಾದ ಚೌಕಟ್ಟುಡುಪ್ಪು ನನಗೆ ಬೋಡಿತಾತ್ ಸ್ವಾತಂತ್ರ್ಯ ನಮ್ಮ ಧರ್ಮೋಡಿಗೆ ಕೊಟ್ಟು ಆ ಶಾಸ್ತ್ರೀಯವಾದ ಚೌಕಟ್ಟನ್ನು ತಗೊಂಡ ಆ ಪೂಜೆ ಪುರಸ್ಕಾರ ಏಟು ಪೂರ್ವ ಬಂದಿದೆ ಅಥವಾ ಪ್ರತಿ ಒಂದು ದೇವರಿನ ಶೃಂಗಾರ ಆದುಪರೆ ಅವು ಆಪಿನ ಪ್ರತಿ ಒಂದು ಚಟುವಟಿಕೆ ಆದುಪರೆ ಐದು ಒಟ್ಟಿಗೂ ಪುನಃ ಸಾಂಸ್ಕೃತಿಕವಾದ ಚಟುವಟಿಕೆ ಪರೆ ಪ್ರತಿ ಒಂದಿಲ ಐದು ದೂನಗನೇ ನನಗೆ ಮನಸ್ಸು ಬರ್ಕೊಂಡು ಅಂಚಿನ ಒಂದು ಐದು ಒಟ್ಟಿಗೂ ಜನಪದೀಯವಾದ ನಮ್ಮನ್ನು ಬೈದ ದೈವ ದೇವರ ಕೊಪ್ಪರೆ ನಮ್ಮನ್ನು ಬೈದ ನಾಗೇಪ್ಪರೆ ಐದು ಮಾತ್ರ ನಮ್ಮ ಏತು ಪೊರ್ಲು ಆ ನಂಬುಗೆ ಸಿದ್ಧೆ ಭಕ್ತಿಯೊಂದು ಏತು ಶೋಕರು ಆರಾಧನೆ ಮಾಡ್ಕೊಂಡು ಬರ್ಪ ನೆತ್ತ ಒಟ್ಟಿಗೆ ಸಾಂಸ್ಕೃತಿಕವಾದ ಚಟುವಟಿಕೆ ಈ ಧಾರ್ಮಿಕವಾದ ವಿಚಾರ ಅವು ಶಾಸ್ತ್ರೀಯ ಬುಕ್ಕ ಜನಪದೀಯವಾದ ಐದು ಚೌಕಟ್ಟೇ ಬೇಕೆ ಆಗ ಐದೊಟ್ಟಿಗೆ ಪ್ರಾಕ್ಟಿಕಲ್ ಆಗಿ ನನಗೆ ಆಲೋಚನೆ ಮಾಡ್ತಾರೆ ಒಂದು ಸಾಂಸ್ಕೃತಿಕವಾದ ಚಟುವಟಿಕೆ ಅವು ಶಾಸ್ತ್ರೀಯವಾದ ನೃತ್ಯ ಅದು ಪರ್ಯಾವು ಸಂಗೀತ ಅದು ಪರ್ಯಾವು ಪಕ್ಕ ವಾದ್ಯ ಅದು ಪರ್ಯಾವು ಐದು ಏಟು ಸಾಹಿತ್ಯ ಉಂಟು ಐದು ಬಕ್ಕ ಅವು ನಮ್ಮ ಪ್ರಾಕ್ಟಿಕಲ್ ಆದ ಒಂದು ನಮ್ಮ ಮನಸ್ಸನ್ನು ಕಟ್ಟುವ ಕೆಲಸವನ್ನು ಏಟು ಕೊಡ್ಲು ಮಾಡ್ಕೊಂಡು ಬಂದಿದೆ ಪ್ರತಿ ಒಂದು ಶಾಸ್ತ್ರೀಯ ನೃತ್ಯವುಳ್ಳ ಆ ವೇಷಭೂಷಣುಡುಪ್ಪು ಪಾಡಿನ ಹೆಜ್ಜೆಡುಪ್ಪು ಆಯ್ತಾ ಈ ಒಂದು ಭಕ್ತಿದ ಊರಿಗಡೆ ಅಲ್ಲಿಗೆ ಆಶೀರ್ವಾದ ಕೊಪ್ಪನ ಚಿತ್ರ ಕ್ಷೇತ್ರ ಕೊಟ್ಟ ವಜ್ರಮಾತ ಮಹಿಳಾ ವಿಕಾಸ ಕೇಂದ್ರ ಶ್ರೀ ಕ್ಷೇತ್ರ ಉಡಿಯೂರು ಪೂಜ್ಯ ಸ್ವಾಮೀಜಿಗೆ ತೋರಿಸಿದ ಬಹುಮಾನ ಮಾಡಿದೆ ಶ್ರೀ ಕ್ಷೇತ್ರ ಉಡಿಯೂರು ಪ್ರಸಾದದ ಊರಿಗಡೆ ವಜ್ರಮಾತ ಮಹಿಳಾ ವಿಕಾಸ ಕೇಂದ್ರಗಳು ಶ್ರೀ ಕ್ಷೇತ್ರ ಉಡಿಯೂರು ಕೊಪ್ಪನ ಚಿತ್ರ ಇಲ್ಲಿ ಮಾನ್ಯತೆ ತನ್ನ ಜ್ಞಾನದ ಚಾತುರ್ಪುಡು ಸೂಚನೆ ಕೊಟ್ಟು ಅವನ ಕಡೆ ಮೊದಲಿಗೆ ತಾವನ ಚಿತ್ತನ ತುಳುವ ತೇರು ವೈದ್ಯನ ಚಿತ್ತನ ಉಡಿಯೂಟ ಅಪ್ಪೆ ಪರಮ ಪೂಜ್ಯ ಶ್ರೀ ಶ್ರೀ ಮಾತಾನಂದಮಯಿ
साक्षात् परं ब्रह्म तस्मै श्री गुरवे नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोस्तुते। परम पूज्य ಶ್ರೀ ಗುರುಕುಲ್ನ ಪಾದಪದ್ಮಗೂ ಮನಸ ಪ್ರಣಾಮ ಮತ್ತೊಂದು ವೇದಿಕೆಯ ಪೂಜ್ಯ ಸ್ವಾಮಿಗಳಿಗೆಲ್ಲ ನಮಸ್ಕಾರ ಮತ್ತೊಂದು ಮುಲ್ಪದ ಸಾನ್ನಿಧ್ಯ ಶಕ್ತಿ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಅಪ್ಪಿಟ್ಲ ಪ್ರಣಾಮ ಮತ್ತೊಂದು ಸೇರ್ದಿಂಚಿ ಮಾತು ಬಂಧುಲೆ. ಮಹಾಲಕ್ಷ್ಮಿ ಕ್ಷೇತ್ರದ 25ನೇ ವರ್ಷದ ಬೊಳ್ಳಿ ಪರ್ವದ ಸಂಭ್ರಮದ ಸಡಗರದ ಲೇಸದು ಧಾರ್ಮಿಕ ಕಾರ್ಯಕ್ರಮದ ಈ ಪುಣ್ಯ ಲೇಸದು ನಮ್ಮ ಮಾತ ಸೇರೋದಿಲ್ಲ. ಮಸ್ತ್ ಸಂತೋಷ ಆಗ್ಬೋದು. 48 ದಿನದ ಆ ವರಮಹಾಲಕ್ಷ್ಮಿ ವ್ರತ ಇದಕ್ಕೆ 5ನೇ ದಿನದ ಬೊಳ್ಳಿ ಪರ್ವದ ಸಮಾರೋಪ. ಮಾಡಿದ ಸ್ವಾಮಿಲೊಂದು ಪಟ್ಟ ಕೇವಲ ನೆನಪಾಪುಡು ರಡ್ಡು ವಿಷಯ ಉಂಡು. ಒಂಜಿ ಪೆತ್ತದ ನೇಯಿ ನನಂಜಿ ತಿಗತ್ತ ನೇಯಿ ನಮ್ಮ ಸಿಯ ನೇಯಿ ಪಂಪ ಪೆತ್ತದ ಪೇರಡೆ ನಮೈಕ ಮಾತ ಸಂಸ್ಕಾರ ಕೊಟ್ಟು ಪೆತ್ತದ ಪೇರು ಒಂಜಾತು ಕಾಯ್ತದು. ಆ ಕಾಯ್ತಿನ ದುಃಖಾಯ್ತು ಪೆರುಪು ಪಾಡ್ದನಾಗ ಐನೊಂತ ತುಳಿತದಾನಾಗ ಇಟ್ಟು ಬೆಣ್ಣೆ ಬರ್ತು. ಐನೊಂತ ಕಾಯ್ತದಾನಾಗ ಇಟ್ಟು ಆ ನೇಯಿಗಳನ್ನ ತಿಕ್ಕೊಂಡು ಮೂಲ ವಸ್ತು ಪೇರು ಆಡ 5 ತಯಾರಾಯಿನ ನೇಯಿ ಪೇರದಲ್ಲ ಎಡ್ಡೆ ರೇಟ್ ಉಂಡು. ಆಡ 5 ಹೆಚ್ಚ ರೇಟ್ ಪುನಃ ಪೆತ್ತದ ನೇಯಿ ಐಕಾತೊಂದು ಸಂಸ್ಕಾರ ಆತನ ಆಂಡ ಅಂಚನೆ ತಿಗತನೆ ಸಿಯನೆ ಇಲ್ಲ ಅಂಚನೆ ಐಕ ಸಂಸ್ಕಾರ ಪುನಃ ಪ್ರಕೃತಿ ಆ ಚೀಯನೆ ಇತ್ತ ಕೆಲಂಜಿ ಪ್ರಕೃತಿದ ಮಾತ ಪುರ್ಪೊಡು ಕುಲ್ಲುದು ಆ ಮಕರಂದನು ಶಿಕಾರ ಮಲ್ತದ್ದು ಕೊಣತದ್ದು ನಂಗೆ ಎಡ್ಡೆ ಚೀಪೇನೆ ನಂಗೆ ಕುರ್ಕೊಂಡು ಆ ಪಟ್ಟಣ ಕೆಲಸವು ಮಲ್ಕೊಂಡು ದುದಾಯ ಪಂಪದ ಪಂಡ ಪೇರದ್ದು ತಯಾರಾಯ ಅಂಚಿನ ನೀನು ವಾಪಸ್ಸೇನು ಪೇರಿಗೆ ಪಾಡ್ಲಿ ಅವು ಬೇತೇನೆ ಉಂಟು ಪೇರು ಆಂಡ ಪ್ರಕೃತಿಡು ತಯಾರಾಯಂಚಿನ ತಿಗತನೇನು ವಾ ಪೇರುಡು ಪಾಡಾಡು ಅದನ್ನ ನೀರುಡು ಪಾಡಾಡು ಒಬ್ಬೇ ದ್ರವ ಪದಾರ್ಥಗಳು ನಮ್ಮ ಪಾಡಲ ಅವು ಮಾತ ಇಟ್ಟು ಮಿಲನ ಹಾಕೊಂಡು ನಂಗೆ ಬೇತನೆ ತಿಕ್ಕುಜಿ ಸೇನೆ ಅಂಚೆನೆ ಮಾಡಿನ ಶ್ರೀಕುಲು ಪಂಡ ಅಂಚೆನೆ ಅದು ತಿಗತನೆ ಐತಲ್ಲ ಮಾತ ಸಮಾಜದ ಮಾತನೆಲ್ಲ ಒಟ್ಟೊಡು ಬೆರೆತಿದ್ದು ಒಂದು ರೀತಿದ ನಮ್ಮ ಕ್ಷೇತ್ರ ರೂಪ ಒಂದು ಯಾವ ರೀತಿದ ಮೂಲು ಜನಜಾಗೃತಿ ಆತನ ಮನಜಾಗೃತಿ ಆತನ ಒಟ್ಟಿಗೆ ಧರ್ಮ ಜಾಗೃತಿ ಆತನ ಒಂದು ಕ್ಷೇತ್ರ ಅನ್ನು ಪಡ ಈ ಮಾಣಿಲ ಕ್ಷೇತ್ರ ಅನ್ನು ಪಂದಿದೆ ಅನ್ನೋದು ಮಸ್ತ್ ಸಂತೋಷ ಪಡುತ್ತೆ. ಅದಕ್ಕೆ ಮುಖ್ಯ ಕಾರಣಕರ್ತರಾಯಂಚಿನ ಪೂಜ್ಯ ಶ್ರೀಕುಲು ಮಹಾಭಾರತ ಯುದ್ಧದ ಮಹಾಭಾರತನು ವ್ಯಾಸರಿಗೆ ಬರೆಯುವುದು ನಾಣಿಗೆ ಭಾರತ ಬರೆಯುವುದು ಆಂಡ ಅದಕ್ಕೆ ಯೋಚನೆ ಮಲ್ಪೇರಿಗೆ ಏನು ಮುಖಾಂತರ ನೀನು ಬರೆಯುವುದು ಆಂಡ ದೇವತೆಗಳು ಪಂಪೇರಿಗೆ ಗಣಪತಿನ ಮುಖಾಂತರ ಬರೆಪಾಲ ಅಂಚ ಗಣಪತಿನ ಆಡಿಕೋಪೇರು ವ್ಯಾಸೇರು ಪಂಪೇರಿ ಗಣಪತಿದ ಭಾರತ ಬರೆಯುವುದೊಂದುಲ್ಲೆ ಐನು ನೀರು ಬರೆಯುವುದು ಆತನಗ ಗಣಪತಿ ದೇವರೆಲ್ಲ ಒಂದು ಶಕ್ತ ಪಾಡ್ಬೇರಿಗೆ ಯಾನು ಬರೆಯುವ ಒಂದು ಪೋಪನಾಯೆ ಈಗ ಓಲ್ ಅವಕಾಶ ಕೊರದೆ ಬರಲಿ ಒಂದು ಶಕ್ತ ಎಂಕಿ ಪನವೊಂದೇ ಪೋಡು ಯಾನು ಬರೆಯುವಂದೇ ಪೋಪೆ ಬರೆಯುವೊಂದು ಪೋಪನೆ ಅನ್ನೊಂದು ಆತನ ವ್ಯಾಸದ ಒಂದು ಶರ್ತ ಪಾಡಿರಿಗೆ ಇದು ಬರೆಯುವಂದೇ ಪೋಲಿ ಆಂಡ
ಬರೆಯಕ ಅರ್ಥ ಮಂತದ್ಲ ಬರೆಯಲೇನು ಪಂಡೇನು ಅಂಚನೆ ಒಂದು 3-4 ವರ್ಷ ಅಂಚನೆ ಇರ್ಲು ಬಗೆಲು ಆ ಭಾರತನು ಗಣಪತಿ ಬರೆಯಲು ವ್ಯಾಸರ ಪನೊಂದಿದ್ದೇನೆ ಕಡೆಗೆ ಮಲ್ಲ ಗ್ರಂಥ ಅಲ್ಪ ನಿರ್ಮಾಣ ಆಡಿ ಆ ಗ್ರಂಥ ನಿರ್ಮಾಣ ಆಯ್ದ ಬುಕ್ಕ ವ್ಯಾಸರಿಗೆ ಒಂದು ಧನ್ಯತಾ ಭಾವ ಬರ್ತಳಿಗೆ ಈತು ಮಲ್ಲ ಗ್ರಂಥ ಎಲ್ಲ ಎಂಚ ಸಾಧ್ಯ ಆನಂದ್ ವಾಪಸ್ ಗಣಪತಿ ದೇವಡನಿಗೆ ಏನು ಬೆರಿಗೆ ಇದು ಇಲ್ಲಿ ಎಂಚ ಆಡ ಪನ್ಪನ ಧನ್ಯತಾ ಭಾವ ಇಂಟು ಎಂಚ ಆಡಂದು ಎಂಗೆ ಗೊತ್ತಿಜ್ಜಿ ಪನ್ನಗ ಗಣಪತಿ ದೇವರು ಪನ್ಪೆರಿಗೆ ತುಲೆ ಯಾನು ಇರ್ಲು ಪಗೆಲು ಇರ್ಪನ ಅಂತಾರೆ ಯಾನು ಬರೆ ಉಂಟೆ ಆಂಡ ಎಣ್ಣೆ ಎದುರು ಒಂದು ಸಾನಾದಿಗೆ ಇತ್ತು ಸಾನಾದಿಗಳು ಆ ದೀಪ ಪೊತ್ತು ಅಂತೇಳಿ ಇರ್ಲು ಪಗೆಲು ಪೊತ್ತು ಅಂತೇಳಿ ಅವು ದೀಪ ಪೊತ್ತೋಡು ನಾಡ ಆಯ್ಕೆ ಎಣ್ಣೆ ಪಾಡಿನ ಕರ್ತವ್ಯ ಹಾಕಿ ಎಣ್ಣೆ ಎತ್ತಿನ ಮಾತ್ರ ಆ ದೀಪ ಪೊತ್ತನೆ ಸಾಧ್ಯ ಅಂಚನೆ ನಿರಂತರವಾದ ಏಡ ಆ ಒಂದು ಶ್ರದ್ಧಾ ಭಾವನೆ ಇತ್ತನೆಡ್ದವರ ಇಂಚಿನ ಮಲ್ಲ ಒಂದು ಭಾರತ ನಿರ್ಮಾಣ ಆತನ ಒಂದು ಗಣಪತಿ ದೇವರ ಪಂಪೆರಿಗೆ ರಾಯನ್ ಪಂಡ ನಮ್ಮ ಒಬ್ಬೇ ಒಂದು ಯಶಸ್ಸಾವಡು ಬಹುಶಃ ನಮಗೆ ಈ ಕ್ಷೇತ್ರನೇ ಒಂದು ಸಾಕ್ಷಿ ಪೂಜೆಯನ್ನ ಆ ಒಂದು ಆ ಶ್ರದ್ಧೆ ಸಾಧನೆಯ ಮೂಲ ಶ್ರದ್ಧೆಯಲ್ಲಿ ಅಡಗಿದೆ ಅಂತ ಪಂಪೇರು ಒಂದು ಸಾಧನೆಯ ಪಿರವು ಒಂದು ಶ್ರದ್ಧೆ ಇತ್ತಲ್ಲ ದೃಢ ಭಕ್ತಿ ಇತ್ತಲ್ಲ ಒಬ್ಬೇ ಕಾರ್ಯನ ಯಶಸ್ಸು ನಂತರ ಸಾಧ್ಯ ಅಂತಂದರೆ ಬಹುಶಃ ಈ ಕ್ಷೇತ್ರನೇ ಸಾಕ್ಷಿ ಯಾಕಂದ್ರೆ ಭುಜಬಲಿ ಪಂಡೇರು ಇಂಕದಾಲ ಎಂದಾಲ ಪಾತ್ರದ್ದು ಆమె ಎಲ್ಲೇ ಇಲ್ಲ ನಮ್ಮ ಕೈ ಬಿರಲುಂಡು ಕೈ ಬಿರಲೆಡು ಓಲ ಒಂದೇ ಕೈ ಇಜ್ಜಿ ನಮ್ಮ ಒಯ್ನ ತೊಯ್ಪಾರ ಒಂದೇ ಬಿರೆಯನ್ನು ತೊಯ್ಪಾಪ ನಾನು ಇಂದು ಪನ್ಪುಣಿಗೆ ಯಾನೇ ಮಲ್ಲೆ ತೊಯ್ಪಾರ ಉಪಯೋಗ ಮಾಡ್ಬಿಡ್ತಿಲ್ಲ ಯಾನೇ ಮಲ್ಲೆ ಆಂಡ ಆತನ ಉಲ್ಲ ಈ ಸ್ಪರ್ಧೆ ಹಾಕೊಂಡು ಏನು ಮಲ್ಲೆ ಆತನಾಗ ಈ ತೋರು ಬೆರಳು ಪನ್ಪುಣಿಗೆ ಒಯ್ನ ತೊಯ್ಪಾವುಡು ನಾಡ ಈ ಬಿರೆಯನ್ನು ತೊಯ್ಪಾವುಡು ಹಾಕೊಂಡು ಅಂಚಾತಿ ಯಾನೇ ಶ್ರೇಷ್ಠ ಅಂತ ಪನ್ಪುಣಿಗೆ ಆತನಾಗ ಉದ್ದದ ಗಿರೆಲ್ಲ ಕೂತು ಪನ್ಪುಣಿಗೆ ಅವು ಮಾತ ಉಪ್ಪಡು ಬಿರೆಲ್ಡು ಉದ್ದದ ಯಾನತ್ತ ಅಂಚಾತಿ ಯಾನೇ ಮಲ್ಲೆ ಎಂದು ಈ ಬಿರೆಲು ಪನ್ಪುಣಿಗೆ ಆತನಾಗ ಈ ಉಂಗಿಲ್ಲ ಪಾಡಿನ ಬೆರೆಲು ಐದು ಪವಿತ್ರ ಬೆರಳು ಉಳ್ಳ ಪನ್ಪೇರು ನಮ್ಮ ಧಾರ್ಮಿಕ ಕಾರ್ಯಕ್ರಮ ಪನ್ಪುನಗ ಪವಿತ್ರ ಬಿರೆಲಿಗೆ ಪಾಡುವ ನಮಗೆ ಪವಿತ್ರ ಬೆರಳು ನಮ್ಮ ಪನ್ಪ ಆತನಾಗ ಅವಲ ಲಕ್ಕದೊಂದು ಪಂಡಿಗೆ ಪವಿತ್ರ ಕಾರ್ಯಗಳು ಉಂಗಿಲ್ಲ ಪಾಡಿನ ಮಾತು ಎನ್ನ ಕೈತೆ ಅಂಚಾತಿ ಅಲ್ಲ ಶ್ರೇಷ್ಠ ಅಂತ ಪನ್ಪುನಿಗೆ ಆಂಡ ಮಿಗಿಲ್ ಮಾತ ಪನ್ನೇನು ಕಿನ್ನಿ ಬಿರೆಲು ಏನೋ ಅಂತನಿಗೆ ನಿಖಿಲ್ ಪೂರ ಪನ್ಪುನ ಸರಿ ಆಂಡ ನಿಖಿಲೆಲ್ಲೇ ದೇವಸ್ಥಾನದ ಬರೋಡು ಬತ್ತದು ಸುತ್ತು ಬಂದಾಗ ಸುತ್ತು ಬತ್ತದು ದೇವರನ್ನೆದುರು ಕೈ ಮುಗಿನಾಗ ದೇವರು ತೋಜನೆ ಇಂಕು ಮಾತ್ರ ಏನನ್ನು ಮಾತ್ರ ದೇವರು ತೂಪುನೆ ಪನ್ಪ ಅವು ಏಪು ಉಪ್ಪುಂಡ ಶ್ರೀಕುಲ್ಲ ಮನಸ್ಸನ್ನ ಪಂಡ ಅವಜಿ ಜೋಕುಲ್ಲೆ ಅಂಚಾದು ಅದನ್ನ ಆ ಸೌಜನ್ಯತಾ ಮನಸ್ಸು ಪ್ರಾಮಾಣಿಕತೆ ಆ ಶ್ರದ್ಧೆ ಆ ಸತ್ಯನಿಷ್ಠತೆ ಬಹುಶಃ ಅವು ಮಾತ ಮೂಲು ಮೇಳೈಸಿದಳೆಂದು ಪನ್ನೊಂದು ಲಕ್ಷ್ಮಿಯಿಂದ ಲಕ್ಷ್ಮಿಯಿಂದ ಪನ್ನಗ ಸಂಪತ್ತದ ನುಡಿ ಕೇನರೆ ಕಾತೊಂದು ಎಂಕಲಿನ ಕೇಳಿ ಈ ಪುಟ್ಟದು ಪೂಜ್ಯ ಸ್ವಾಮೀಜಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಲೋಕಜ್ಞಾನಿ ಶ್ರೀ ಗುರುದೇವ್ ಓಂ ನಮೋ ಸತ್ಯಮದ ಧರ್ಮನಿಷ ದೇವೇರು ದೇವೇರು ದೇವೇರೆಂದು ಪ್ರತಿಯವರಿಗ ಬಾಯಿಗೆ ಪನ್ನಬೇಕು ಆ ದೇವೇರನ್ನು ಎಂಚೆತ್ತುವೋಡು ಆ ದೇವೇರ ಎಂಚ ಉಪಯೋಗ ಆ ದೇವರನ್ನ ಪ್ರೀತಿ ಎಂಚಿನ ಒಂದು ಸನಾತನದ ಬಾರಿಮಲ್ಲ ಅರ್ಥ ಸನಾತನ ಧರ್ಮ ಪಂಪನಿಗೆ ಬಾರಿಮಲ್ಲ ಅರ್ಥಕ್ಕೊಂದು ಮುಂಚಿನ ವ್ಯಾಖ್ಯಾನ ಇನ್ನೇ ಜಗತ್ತು ವಿಶಾಲ ಆಗಿದ್ದು ಬಾರಿ ಮುಟ್ಟೋಡು ಪೂರ ತೂಪುನ ಪ್ರಕ್ರಿಯೆ ನಡತೊಂದು ಬೋಡು ಪೋಡು ಪಂತನ ಹಂಬಲ ದಿನನಿತ್ಯದ ದಿನಚರಿತೆ ಬರಂದೇಪುಡು ಏಕೆಂದಲ ತೃಪ್ತಿಜಿ ಪಂಪನ ಮನಸ್ಸು ಆತರವೆಂದೇಪುಡು ಐಕ್ಯ ಪಂಪನ ಕಲಿಯುಗ
ಈ ಕಲಿಕಾಲಡ್ ನಮ್ಮ ಋಷಿಮುನಿಗಳು ನಾವು ಭಾರಿ ಪೊರ್ಲೋಡು ಈ ದೇಶದ ಈ ಜಗತ್ತದ ಸನಾತನದ ಸೃಷ್ಟಿಯಾಗ ಸೃಷ್ಟಿ ಏಪಾನಂದು ಗೊತ್ತಿದ್ದಿ ಆಂಡ ಇದರೊಟ್ಟಿಗೆ ಪ್ರತಿಯೊಂದು ನರಮಣಿಯ ಜೀವ ಸಂಕುಲದ ಸೃಷ್ಟಿಯಾಗ ಈ ಸೃಷ್ಟಿದ ಪಿರವಡು ವಾ ಸಂಬಂಧಗಳು ಉಂಟು ಐತೊಟ್ಟಿಗೆ ವಾ ಅನುಬಂಧ ಉಂಟು ಅವು ವಾ ರೂಪಕ್ಕೂ ವಾ ಸ್ವರೂಪಕ್ಕೂ ಬರೋದು ಅಂಡ ನಮ್ಮ ಸ್ಥಿತಿ ಗತಿಯು ನಮಗೆ ಮನವರಿಕೆ ಅವಳನ್ನ ಅಂಡ ಗುರು ಬೋದು ಗುರು ಆ ಗುರು ನಮಗೆ ಬೋರ್ಡು ಮನ್ಪುನಾಗ ತಿಳ್ಕೊಂಡಂಚಿನ ಸೊತ್ತು ನಮ್ಮ ಅಂತಃಕರಣಡು ನಮ್ಮ ಅಪ್ಪೆಮ್ಮನು ನಮಗೆ ಪಾಠ ಪ್ರವಚನ ಕೊಟ್ಟ ಗುರುಕುಲೇನು ಅತಿನ ನಮ್ಮ ದೇಶನು ಅತಿನ ನಮ್ಮ ಈ ಪುಟ್ಟಿನ ಮಣ್ಣನ್ನು ಎದ್ದು ಭಾವನಾತ್ಮಕವಾದದ್ದು ತೊಂಡ ಐಟು ಒಪ್ಪುರ ತಿಳಿಯದ ಸಾಧ್ಯ ಒಪ್ಪುರ ದೇವರನ್ನ ವ್ಯಾಖ್ಯಾನ ಈತೆ ಒಪ್ಪುದು ಇನ್ನೇ ನಮ್ಮನ್ನು ಯೋಚನೆ ಮಾಡ್ಕೊಡು ಒಂದು ಕಾಲದ ಮಾಡಿದ ಗ್ರಾಮ ಕುಗ್ರಾಮ ಮಾತ್ರ ಈ ಗುಡ್ಡೆಲ್ಲ ದಾಲ ಐತಿ ಇವರ ಕಾಡಿಡ ಐತಿ ಏರ ಬರೋದಿಲ್ಲ ಅಂಚ ಒಂದು ಮಾಡಿದ ಗ್ರಾಮಗಳ ಬರ್ಪುರ ಜನ ಕಡಿಮೆ ಸಂಪರ್ಕನೇ ಇತ್ತು ಮಾಡಿದ ಗ್ರಾಮ ಅಂಚಿನ ಕಾಲದ ಬಂಟ್ವಾಳ ತಾಲೂಕು ನಿತ್ಯಾನಂದ ಸ್ವಾಮಿ ಬಂಟ್ವಾಳ ತಾಲೂಕು ಲೀಲೆ ತಚ್ಚಪಾಡಿ ಪ್ರೇಕ್ಷಕರು ಮಂಜೇಶ್ವರ ಬಂಟ್ವಾಳ ಕೊಯ್ಲಾಂಗಿ ಆರು ಕೊಟ್ಟದು ಬೊಕ್ಕ ಮಹಾರಾಷ್ಟ್ರಕ್ಕೆ ಹೋಗಿ ಆರು ಪೋನಾಗ ಮಹಾರಾಷ್ಟ್ರಕ್ಕೆ ಪೋನಾಗ ಕೇರಳದ ಬತ್ತಿನ ಆರು ಈ ಭಾಗದ ದೃಷ್ಟಿಪಾಡ್ನಿ ಗುತ್ತುಬಾರಿಗೆದ ಧರ್ಮ ಚಾವಡಿ ಆ ಚಾವಡಿ ದೃಷ್ಟಿಪಾಡ್ದು ಪೋಯಿನಾರು ಬಾಲಭೋಜನ ಮನ್ಪಾಯ ಪಂಡ ದುಂಬು ಪೂರಾ ಅವಕಾಶ ವಂಚಿತರಾಗಿನ ಜನರ ಜೀವನ ಅತನ ಬದುಕು ಕಟ್ಟುವ ರೀತಿ ಆ ಜೋಗದಾಗಿ ಅಕ್ನೋಲ ಇತ್ತಿನ ಪ್ರತಿಭೆಗೆ ಒಳ್ಳೆ ಅವಕಾಶದ ಕಾಲಸ್ಥಿತಿ ಒಟ್ಟಿಗೆ ಬಾಳುವೆ ಒಟ್ಟಿಗೆ ಬಾಳೋಡು ಒಟ್ಟಿಗೆ ಕೊಡು ಒಟ್ಟಿಗೆ ಪೂರೈಸಿನ ಪೂರ ನಮ್ಮಗಳು ಪನ್ಪುನ ಉಂಡು ಮನ್ಪುರಂಚಿನ ಒಂದು ಪ್ರವೃತ್ತಿನೇ ಈ ಬಾಲದ ಭೋಜನದ ಮೂಲಕ ಸದ್ಗುರು ನಿತ್ಯಾನಂದ ಸ್ವಾಮಿಗಳು ನಡಪಾಗ ಅಂಚ ಮಹಾರಾಷ್ಟ್ರ ಪುನಗ ಒಂದು ಸತ್ಸಂಗ ಒಂದು ಪುನಗ ಕೇಳಿದೆ ದೇವರ ಏರಿಯಬಹುದು ಇಡೀ ಸಭೆಗೆ ದೇವರ ಏರಿಯಾಗೆ ಬೋರ್ಡು ಬಂದು ಕೈದರ್ಪುನ ಅಂತ ಧೈರ್ಯ ಏರಿಯಲ್ಲಿದೆ ಕೂಡ ಎರಡನೇ ಪ್ರಶ್ನೆ ಬಂದಿದೆ ದೇವರಿಗೆ ಏರು ಬೋರ್ಡು ಬಂದು ಕೇಳಿ ಬೋರ್ಡು ಬಂದು ಪಾತ್ರ ಬರ್ತೀವಿ ಮಲ್ಲೇಶ್ ದೇವೇರು ಏರು ದೇವೇರು ಒಳ್ಳೆಯದು ಐಕಿಲ ಆ ಸಭೆಗೆ ಉತ್ತರನೇ ಬರ್ತದೆ ನಮ್ಮ ಈ ಭಾಳ ಯೋಚನೆ ಕೂಡ ಮುಂಚಿನ ಈ ಪರಿಸ್ಥಿತಿಯ ಬಗ್ಗೆ ನಮ್ಮ ಆಲೋಚನೆ ಇನ್ನು ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಭಾರಿ ಒಂದು ಪೊರ್ಲುದ ಪರಂಪರೆ ಆಗುತ್ತದೆ ನಮ್ಮ ಸಂಸ್ಕೃತಿ ಭಾರಿ ಪೊರ್ಲುದ ಸಂಸ್ಕೃತಿ ಏತು ಪೊರ್ಲೋಡು ಬಾಳುವೆ ಬಂತಿನ ಏತೊಂದು ಬಾಂಧವ್ಯ ಅಂಚಿನ ನಮ್ಮ ಸಂಸ್ಕೃತಿ ಏತು ಬಾಂಧವ್ಯ ಅಂಚಿನ ನಮ್ಮ ಪರಂಪರೆ ಇನಿ ಜಗತ್ತಿಗೆ ವಾ ಭಾಗಕ್ಕೆ ಕೊಂಡಲ್ಲ ಈ ಮಣ್ಣದ ಹುಟ್ಟಿನ
ಶರ್ಮಕುರ್ನಂಚಿನ ಪೂರೆಲ್ಲ ಜಗತ್ತದ ಭಾಗಕ್ಕೆ ಕೊಂಡಲ್ಲ. ಈ ಮಣ್ಣದ ಅಂತರ್ಸತ್ವದ ಆ ಬಾಂಧವ್ಯದ ಪ್ರೀತಿದ ಐಕ್ಯತೆದ ಸತ್ವನೇ ಬೇಕು. ಅಂಚಾದ ಪುನಾಗ ಈ ಕರಿನ 24 ವರ್ಷ ತುಂಬ ವರಮಹಾಲಕ್ಷ್ಮಿ ಪೂಜೆದಾನಿ ಒಂದು ಎಲ್ಲಿಯ ಆಶ್ರಮ ಲೋಕಾರ್ಪಣೆ ಗುಡ್ಡೆ ದಾಳ ನೀರಿದ ಸವಲತ್ತುಗಳೇ ಇದೆ. ಕತ್ತಲೆ ಬೊಲ್ಪಿಸಿ ದೇವರಿಗೆ ಕೊತ್ತೈನ ಬೊಲ್ಪೆ ಆ ಕೋಣೆಗೆ ಸುಡಾರಾಗಿದ್ದೀನಿ. ಆ ಕಾಲವೇ ಅಪ್ಪೆ ಕಟ್ಟಿದಪ್ಪ ಉಳ್ಳಾಲ್ತಿನ ಕೊಟ್ಟದಿದ್ದು ಆ ನಂದಾಜಿ ಪಾರಾಲಾದ ಭಜನೆ ಬಂತು. ಈ ಭಜನದ ಅಜನೆ ಈ ಕುಗ್ರಾಮದ ಇಲ್ಲಿಲ್ಲದ ಕೊಗ್ಗೋಡು ಬಂದು ನಿಮ್ಮ ಮನಸ್ಸು ಭಜನೆಯನ್ನು ಶುರು ಮಾಡಿ ಇಲ್ಲಿಲ್ಲದ ಭಜನೆಯನ್ನು ಪೋಯಲು ಶುರು ಮಾಡಿ. ಈ ಭಜನೆಗೆ ಪೋನಾಗ ಈ ಗ್ರಾಮದ ಇಲ್ಲದ ಉಲೈ ಬೇತೆ ಬೇತೆ ಅಮ್ಮದನ್ನು ಬೇಯಿಪವನಂಚಿನ ಕಸಬು ಪುರ ಕಡೆಗೆ ಅಮಲನ್ನು ಬೇಕು. ಶನಿವಾರ ಕೋರ್ದಟ್ಟ ಶುರುವಾಗ್ತದೆ. ಅವು ಸೋಮವಾರ ಕಾಣೆ ಅನ್ನೋದು ಬೆರೆಯುವು. ಈ ಆಂಜೋರು ಪುರ ಕೋರ್ದಟ್ಟ ಪೋಯಿನಪ್ಪಲು ಮನದಲ್ಲಿ ಸೋಮವಾರ ಕಟ್ಟಡದ ಹೋದು ಪೂರ ದುಡ್ಡು ಮುಗಿತದೇ ಇಲ್ಲ. ಅಪ್ಪೆಲ್ಲ ಬಂದು ಬುಲಿಪಿನಿ ಈ ದುಡ್ಡು ಸ್ವಾಮೀಜಿ ಇಲ್ಲದ ಪರಿಸ್ಥಿತಿ ಅಂಚ ಬಂದು ಒಂದೇ ಸೇರಿ ಅಲ್ಲಿಗೆ ಅನ್ಯಾರ ಕಷ್ಟ ಇತ್ತು ನೆಗಿತ್ತು. ಸ್ವಾಮೀಜಿ ಅದು ಅರಿಬರೆಲ್ಲ ತಾಕತ್ತಿದ್ದಾನೆ. ಬುದ್ಧಿನಗಲ ಕಣ್ಣೀರು ವರ್ಷನ ಪ್ರಮೇಯ ಕಟ್ಟಿದಪ್ಪ ಉಳ್ಳಾಲ್ತಿ ಒಂದು ಮಲ್ಲ ಕ್ರಾಂತಿಯನ್ನು ಮಾಡಿದ ಗ್ರಾಮದೇವಿ ವಿಷ್ಣುಮೂರ್ತಿ ಪಾಂಡವರಿಗೆ ಒವ್ಯವರಿಗೆ ಸಮಯ ಪೂಜೆ ಯಾವುದು ಜನಗಳಿಗೆ ದೇವಸ್ಥಾನದ ಬಾಗಿಲು ಪೋಪನ ಪರಿಸ್ಥಿತಿ ಇದೆ. ದೇವಸ್ಥಾನಕ್ಕೆ ಪೋಪನ ಹೆಚ್ಚ ಭಸ್ಮ ಉರುಕು ಅವು ಒಂದು ಪಣದು ಸುತ್ತು ನಂಚಿನ ಪರಿಸ್ಥಿತಿ. ಈ ಪೂರ ಪರಿಸ್ಥಿತಿನ ಅಪ್ಪೆ ಗುರುಕುಲು ಬರಿಯಾತ ಮೈನಲ್ಲಿ ತೋಜಾತ ಬಗಾತ ಪರಿವರ್ತನೆ ಬಿರುಕುಲು ಪಟ್ಟಿಂಗಲ್ಲ. ಈ ಸುಗ್ರಾಮ ವರಮಹಾಲಕ್ಷ್ಮಿ ವ್ರತಾಚರಣದ ನಿರಂತರವಾಯಿನ 25 ವರ್ಷದ 48ರಿಂದ ಕಾರ್ಯಕ್ರಮ. ಆ ಕಾರ್ಯಕ್ರಮ ಭಾರಿ ಮೂರು ನಡ್ಕೊಂಡು ಆ ವರಮಹಾಲಕ್ಷ್ಮಿ ಪೂಜೆದಾನಿ 3 ಗುಡ್ಡೆ ಭಾರಿ ಗಾಳಿ ಬರ್ಸ ಒಂದು ಕಡೆ ಪೂಜೆ ಆಗ್ಬೋದು, ಒಂದು ಕಡೆ ಅನ್ನದಾನ ಆಗ್ಬೋದು, ದಾದ ವ್ಯವಸ್ಥೆ ಇದೆ. ವರಮಹಾಲಕ್ಷ್ಮಿ ದಾನಿ ಪೂಜೆದಾನಿ ಬಂಗಾಮತ್ತದಲ್ಲಿ 4 ಶೀಟು ಪಾಡಿನ ಅವು ಗಾಳಿಗೆ ರಟ್ಟಕ್ಕೆ ಹೋಗಿತ್ತು. ಹೆಂಚಿನ ಅವಘಡ ಬರ್ಕೊಂಡು ಬಂದ್ಕೊಂಡು ಭಯಗ್ರಸ್ತ ಮನಸ್ಸು ಪರಿಸ್ಥಿತಿ ಮೂಲಾಗಿತ್ತು. ಅಂಚಿನ ಕಾಲೆಲ್ಲ ಈ ವರಮಹಾಲಕ್ಷ್ಮಿ ಪೂಜೆ 48 ದಿನ ನಡೆಯುತ್ತೆ. ಅಧ್ಯಾಪಕರು ಅರ್ಚನೆ ಅಧ್ಯಾಪಕರು ಶಾಲೆಯ ಅಭಿವೃದ್ಧಿ ಸಭಾನ ಕೇಂದ್ರಗಳಿದೆ. ಅದನ್ನ ಮಕ್ಕಳಿಗೆ ಕನ್ನಡ ಅರ್ಪಿತ ಮತ್ತೊಂದು ನೇತಾಜಿ ಕಿರಿಯ ಪ್ರಾಥಮಿಕ ಶಾಲೆ ಗುಡೋಳಿ ಕೊಚ್ಚಿಕಲ್ಲು ಮುಂತಾದ ಮಂಡಳಿ ನೇತಾಜಿ ಜಿಲ್ಲಾ ಧಾರ್ಮಿಕ ಸದಸ್ಯ ಆದರೆ ನಮ್ಮ ದಿನಾಂಕ ಮಾತೆ ಸ್ವಾಮೀಜಿಗಳ ಗೌರವ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಮಲ್ಲ ಸೇವೆ ಮಂದಿರಾರು ಅದನ್ನ ಬದುಕು ಬಗಾರಾಡೊಟ್ಟಿ ಅದಕ್ಕೆ ಅಭಿನಂದನೆ ಸಲ್ಲಿಸಬಲ್ಲೇ. ಕೀರ್ತಿಲ HK ನಾಯನಾಡಿಗೆ ಸರಳು ಸಿರಿಟ್ಟು ನನಾಥ ಕಲಾ ಸೇವೆ ಮಂದಿನ ಶಕ್ತಿನ ಪೂಜೆ ಸ್ವಾಮೀಜಿಗಳು ಗೌರವಾನ್ವಿತ ಡಾಕ್ಟರ್ ಮೋಹನ್ ಆಳ್ವೆ ಸ್ಮರಣಿಕೆಯನ್ನು ಕುರಿತು ಅದನ್ನು ಗುರುತಿಸಬಹುದು ಪಡೆದರೆ ನನಗೆ ಮತ್ತೊಂದು
ಹಣ ಅನನ್ಯವಾದ ಸೇವೆಯನ್ನು ಸ್ಮರಣೆ ಮತ್ತೊಂದು ಒಳ್ಳೆ ಬರ್ತಾರ ಈ ಶುಭ ಸಂದರ್ಭಗಳು ಪೂಜ್ಯ ಸ್ವಾಮೀಜಿ ನಮ್ಮ ಉಪಸ್ಥಿತಿ ಡಾಕ್ಟರ್ ಮೋಹನ್ ಆಳವರಿಗೆ ಸ್ಮರಣೆಗೆ ಸಮರ್ಪಣೆ ಮಾಡಿದ್ದು ಗೌರವಿಸಿಕೊಳ್ಳಲಿಕ್ಕೆ ಅನ್ನೋದಿಲ್ಲ ಅಂಚನೆ ಸಮಿತಿಯ ಕಾರ್ಯಾಧ್ಯಕ್ಷರು ಸರಪಾಡಿ ಅಶೋಕ್ ಶೆಟ್ಟರ್ ಅಶೋಕನ್ನೇ ನಮ್ಮ ಮಾತರಿಗಳ ಸೇವೆಯನ್ನು ಒಡೆಗೆ ಹಿಂದಿನ ಗಮನಿರಲಿದೆ ಘೋಷಾರಗಳಲ್ಲಿ ರಮೇಶ್ ಅಣ್ಣಚತ್ರಡು ಪ್ರದೀಪ್ ಕುಟುಂಬದ ಕೇವಲ ಮುಂದೆ ಬೇಟೆಗೆ ಬಯನಾದರು ಈ ಊರದಲ್ಲೇ ರಾಜಸ್ಥಾನದ ಭಾಗಗಳು ಬಂದದು ಈ ನಿರಂತರವಾಗಿ ಈ ಕ್ಷೇತ್ರದ ಸೇವೆ ಮಾಡ್ತಿದ್ದ ಅಪ್ಪೆ ಮಹಾಲಕ್ಷ್ಮಿ ಪೂಜೆ ಸ್ವಾಮೀಜಿನ ಅನುಗ್ರಹ ಪಾತ್ರನ ನೆನಪು ಮತ್ತೊಂದು ಇನಿ ಪ್ರತ್ಯಕ್ಷವಾದ ಪರೋಕ್ಷವಾದ ನಾವು ಶ್ರೀ ಕ್ಷೇತ್ರ ಬೃಹನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಉಮೇಶ್ ಬೊಮ್ಮನಹಳ್ಳಿಯವರ ನೇತೃತ್ವದಲ್ಲಿ ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರನ್ನು ಭೇಟಿ ಕೊಟ್ಟಂತಹ ಸಹಕಾರಕ್ಕೆ ಒಂದು ಪರಿಗಣನೆಗೆ ನಡೆಸಿಕೊಟ್ಟಿದ್ದಾರೆ. ಇದನ್ನು ಮುತುವರ್ಜಿಗೊಳಿಸಿದಂಥ ಉಮೇಶ್ ಬೊಮ್ಮಸಂದ್ರ ಅವರಿಗೆ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ, ಮಹಾಲಕ್ಷ್ಮಿ ವಿದ್ಯಾಭ್ಯಾಸ ಸಮಿತಿ, ಮಹಾಲಕ್ಷ್ಮಿ ಮಹಿಳಾ ಮಂಡಳಿಯ ಪರವಾಗಿ ಶ್ರೀ ಸತ್ಯಸಾಯಿ ಬಾಲಕ ಪೂಜಾ ಸಮಿತಿ